ನಾನು ಡಾಕ್ಟರ್ ಶ್ರೀಧರ್ ಅಂತ. ಈ ದಿನ ನಮ್ಮ ಸಂಸ್ಥೆಯಾದ ಕ್ಯಾಡೆಮಿಸ್ ಟ್ರಸ್ಟ್ ದೀಪಶ್ರೀ ಸ್ಮೈಲ್ ಸೆಂಟರ್ಗೆ ಸಮರ ಸಂಸ್ಥೆಯಿಂದ ಸುಮಾ ಮತ್ತು ದಿಲ್ಫರಾಜ್ ಮತ್ತು ಅವರ ಎಲ್ಲ ಒಂದು ಮೆಂಬರ್ಸ್ಗಳು ನಮ್ಮ ಸಂಸ್ಥೆಗೆ ಬಂದಿದ್ದಾರೆ. ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ದಿಲ್ಫರಾಜ್. ಸಮರ ಸೊಸೈಟಿ ಯಶವಂತಪುರ ಸಂಸ್ಥೆಯಲ್ಲಿ ಕಾರ್ಯದರ್ಶಿ ಕಮ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆಲಸ ಮಾಡ್ತಾ ಇರೋದು. ಸೊ ಇವತ್ತು ನಮ್ಮ ಸಂಸ್ಥೆಗೆ ಇನ್ಫಾರ್ಮೇಶನ್ ಬಂತು ಕಳೆದ ವಾರದಲ್ಲೇನೆ. CADMS ಚಾರಿಟೇಬಲ್ ಟ್ರಸ್ಟ್ ಅವ್ರು ಬಂದ್ಬಿಟ್ಟು ದೀಪಶ್ರೀ ಅನ್ನುವಂಥದ್ದು ಒಂದು ಸ್ಮೈಲ್ ಪ್ರಾಜೆಕ್ಟ್ ಇಂದ ಲಿಂಗತ್ವ ಅಲ್ಪಸಂಖ್ಯಾತರಿಗೋಸ್ಕರ ಒಂದು ವಸತಿ ಯೋಜನೆ ಮಾಡ್ತಾ ಇದ್ದಾರೆ. ಸೊ ಅದು ಬಂದ್ಬಿಟ್ಟು ರಾಷ್ಟ್ರೀಯ ಒಂದು ಸೋಷಿಯಲ್ ಜಸ್ಟಿಸ್ ವತಿಯಿಂದ ಈ ಒಂದು ಕಾರ್ಯಕ್ರಮನ ಅನುಷ್ಠಾನ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇವ್ರ ಜೊತೆ ಮಾತಾಡ್ಬಿಟ್ಟು ಹೇಗೆಲ್ಲ ಆಗ್ತಿದೆ, ನಮ್ಮ ಸಮುದಾಯದವರಿಗೆ ಹೇಗೆಲ್ಲ ಇದು ಅನುಕೂಲಗಳಾಗಬಹುದು ಅಥವಾ ಏನೆಲ್ಲ ಸಲಹೆಗಳು ಕೊಡಬಹುದು ಅನ್ನೋದಕ್ಕೆ ಇವತ್ತು ಬಂದಿದ್ವಿ. ಇವತ್ತು ಬಂದು ನೋಡಿದ ನಂತರ ಈ ಜಾಗದಲ್ಲಿ ತುಂಬಾ ಖುಷಿ ಆಯಿತು. ಒಂದು ಲವಲವಿಕೆಯ ಒಂದು ವಾತಾವರಣ ಇದೆ. ಹಾಗಾಗಿ ಪ್ರತ್ಯೇಕವಾಗಿ ಟ್ರಾನ್ಸ್ ಮೆನ್ಸ್ ಗಳಿಗೆ ಒಂದು ಇರೋದಕ್ಕೆ ವಸತಿಯ ಕೊಠಡಿ ಇದೆ, ಅಟ್ಯಾಚ್ ಬಾತ್ರೂಮ್. ಅದೇ ರೀತಿ ಟ್ರಾನ್ಸ್ ವುಮೆನ್ಸ್ಗೋಸ್ಕರ ಅಂದ್ರೆ ಯಾರು ನಮ್ಮ ಲಿಂಗ ಪರಿವರ್ತನೆ ಮಾಡ್ಕೊಂಡಿರೋ ಅಥವಾ ಮಹಿಳೆಯರಿದ್ದಾರೆ ಅವ್ರಿಗೋಸ್ಕರ ಸಪರೇಟ್ ಕೊಠಡಿ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್, ಸಪರೇಟ್ ಬೆಡ್ಗಳಿದಾವೆ. ಅವರಿಗೆ ಪ್ರತ್ಯೇಕವಾಗಿ ಅವ್ರ ವ್ಯವಸ್ಥೆ ಇಟ್ಕೊಳ್ಳಕ್ಕೆ ಕಬೋರ್ಡ್ಸ್ ಗಳ ವ್ಯವಸ್ಥೆ ಇದೆ. ಅದಾದ್ಮೇಲೆ ಲಿವಿಂಗ್ ಏರಿಯಾ ತರ ಮಾಡಿದ್ದಾರೆ. ಅದಾದ ನಂತರ ಸಪರೇಟ್ ಕಿಚನ್ ಇದೆ. ಅದಾದ ನಂತರ ಕೌನ್ಸಿಲಿಂಗ್ ರೂಮ್ ವ್ಯವಸ್ಥೆ ಇದೆ. ಡಾಕ್ಟರ್ ತುರ್ತು ಪರಿಸ್ಥಿತಿ ಏನಾದ್ರು ಬಂದಾಗ ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋ ವ್ಯವಸ್ಥೆನೂ ಇದೆ. ಇದೆಲ್ಲ ನೋಡ್ತಿರುವಾಗ ಎಲ್ಲೋ ಒಂದ್ ಕಡೆ ನಾವು ತುಂಬಾ ದಿನದ ನಮ್ಮ ಇಳಿಕೆ ಇತ್ತು. ನಮ್ಮ ಸಮುದಾಯದವರೆಗೂ ಎಲ್ಲೂ ಸರಿಯಾಗಿರುವಂತ ಒಂದು ಫ್ರೀ ಆಗಿರೋ ವಸತಿಗಳಿಲ್ಲ. ಎಷ್ಟೋ ಜನ ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲೇ ಇರ್ತಾರಂತ. ಅಂತವ್ರು ಅಥವಾ ಯಾರಿಗೆ ಒಂದು ಆಶ್ರಯ ಇಲ್ಲ ಅಥವಾ ಯಾರಿಗೆ ವಸತಿ ಇಲ್ಲ ಅಂತವರಿಗೆ ಇದು ಒಳ್ಳೆಯ ಜಾಗ ಆಗಿದೆ. ಇದು ಬಂದ್ಬಿಟ್ಟು ಬೆಂಗಳೂರಿನ ಮಾಗಡಿ ರೋಡ್ ಅಲ್ಲಿ ಇರುವಂತಹ ಕೊಡಗೇಹಳ್ಳಿ ಸಮೀಪದಲ್ಲಿ ಈ ಒಂದು ಸೆಂಟರ್ ಮಾಡಿದ್ದಾರೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಏನಂತ ಅಂದ್ರೆ ನಮ್ಮ ಸಮುದಾಯದವರು ನಿಮ್ಗೆ ಯಾರಿಗೆ ಎಲ್ಲೇ ಕಂಡ್ರು ಯಾರಿಗೆ ವಸತಿ ಇಲ್ಲ ಅಂದವರಿಗೆ ನಾವು ಖಂಡಿತವಾಗ್ಲೂ ಈ ಒಂದು ಜಾಗಕ್ಕೆ ರೆಫರ್ ಮಾಡೋಣ. ಅವರಿಗೆ ₹1 ಖರ್ಚಿಲ್ಲದೆ ಅವರಿಗೆ ಒಳ್ಳೆಯ ಒಂದು ಆರೈಕೆ ಆರೋಗ್ಯ ಸೇವೆಯನ್ನು ಕೊಟ್ಕೊಂಡು 3 ಟೈಮು ಊಟದ ವ್ಯವಸ್ಥೆಗಳನ್ನ ಮಾಡಿ ಒಳ್ಳೆ ರೀತಿನಲ್ಲಿ ಖುಷಿಯಾಗಿರೋದಕ್ಕೆ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಈ ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ದಾರೆ, ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಎಲ್ಲ ಧನ್ಯವಾದನ ಹೇಳ್ತಾ ನಮ್ಮವರಿಗೆಲ್ಲರಿಗೂ ಆದಷ್ಟು ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಅಡ್ಮಿಷನ್ಸ್ ಗಳು ಮಾಡೋಣ ಅಂತ ಹೇಳ್ತೀನಿ. ಧನ್ಯವಾದ. ಹೆಸರು ಸುಮಾ ಅಂತ. ಟ್ರಸ್ಟ್ ಇಂದ ಡಾಕ್ಟರ್ ಶ್ರೀಧರ್ ಅವರು ಒಂದು ನಮ್ಮ ಟ್ರಾನ್ಸ್ಜೆಂಡರ್ಗೋಸ್ಕರ ಒಂದು ನಾವು ವಸತಿನ ಹಾಸ್ಟೆಲ್ ಇದು ಮಾಡಿದ್ದಾರೆ. ಅದನ್ನ ನೋಡೋಣ ಅಂತ ಬಂದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಇದು ತುಂಬಾ ನೀಡು ನಮ್ಮ ಕಮ್ಯುನಿಟಿ ಅವ್ರಿಗೆ, ನಮ್ಮ ಸಮುದಾಯದವ್ರಿಗೆ. ಅದರಿಂದ ಇವಾಗ ನಾವು ನಮ್ಮ ಕಮ್ಯುನಿಟಿಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಹೇಳಿ ಇಲ್ಲಿಗೆ ನಾವು ಕರ್ಕೊಂಡ್ಬಿಟ್ಟು ತಂದ್ಬಿಡ್ತೀವಿ. ಈ ತರ ಒಂದು ಸ್ಕೀಮ್ ನ ಮಾಡಿರುವಂತ ಶ್ರೀಧರ್ ಅವರಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನಿಕಾ. ನಾನು ಸಮರ ಸೊಸೈಟಿ ಯಶವಂತಪುರದಲ್ಲಿ ಟ್ರೆಜರರ್ ಆಗಿ ಕೆಲಸ ಮಾಡ್ತೀನಿ. ಇದು CADMS ಚಾರಿಟೇಬಲ್ ಟ್ರಸ್ಟ್ ಅವರು ನಮ್ಮ ಸಮುದಾಯಕ್ಕೋಸ್ಕರ ಒಂದು ಶೆಲ್ಟರ್ ನ ಪ್ರಾರಂಭ ಮಾಡಿದ್ದಾರೆ. ಇದು ನಮ್ಗೆ ತುಂಬಾ ಸಂತೋಷ ಆಗಿದೆ. ಇವತ್ತು ನಾವೆಲ್ಲ ಬಂದು ವಿಸಿಟ್ ಮಾಡಿದೀವಿ ಇಲ್ಲಿ. ಆದ್ರೆ ಮುಂದೆ ನಮ್ಮ ಸಮುದಾಯದವರು ಮೆಜೆಸ್ಟಿಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ ಗಳಲ್ಲಿ ಮಲ್ಕೊಳ್ಳುವಂತ ಜಾಗ ಇಲ್ಲದೆ ಇರುವಂತವ್ರು, ವಸತಿ ಇಲ್ಲದೆ ಇರುವಂತವ್ರನ್ನ ಇಲ್ಲಿ ತಗೊಂಡ್ಬಂದು ಬಿಡ್ತೀವಿ ನಾವು ಇನ್ನು ಮುಂದೆ. ಇದಕ್ಕೋಸ್ಕರ ಇವ್ರು ಮಾಡಿರೋ ತುಂಬಾ ಸಂತೋಷ ಆಗ್ತಾ ಇದೆ ನಮಗೆ. ಥ್ಯಾಂಕ್ ಯು. ಹೆಸರು ಆಶಿ ಅಂತ. ನಾನು ಸಮರಾಯದಲ್ಲಿ ಹಾಗೆ ಗ್ರಾಮಾಂತರ ನೆಲಬೆಲೆ ಗ್ರಾಮಾಂತರದಿಂದ ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಸಮುದಾಯದವರಿಗೆ ತುಂಬಾ ಜನ ಬಡ ಕುಟುಂಬದವರು ಇದ್ದಾರೆ. ಲಿಂಗತ್ವ ಬೆಂಗಳೂರು ನಗರ ಆಗಿರ್ಬೋದು, ಗ್ರಾಮಾಂತರದಾಗಿರ್ಬೋದು. ಅಂಥವರಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಿದ್ದಾರೆ ಡಾಕ್ಟರ್ ಶ್ರೀಧರ್ಗೆ ತುಂಬಾ ಧನ್ಯವಾದಗಳು. ಏನ್ ವ್ಯವಸ್ಥೆ ಮಾಡಿದ್ರೆ ಅವ್ರ ಮನೆ ಇರಲ್ಲ. ತುಂಬಾ ಓದಿರ್ತಾರೆ, ಅವ್ರಿಗೆ ಮೆಂಟಲ್ ಶಾಕ್ ಆಗಿರುತ್ತೆ, ಮೆಂಟಾಲಿಟಿ ಆಲ್ಮೋಸ್ಟ್ ತುಂಬಾನೇ ಇರ್ಬೇಕಾಗಿರ್ತಾರೆ. ಅಂತ ಒಂದು ಒಳ್ಳೆ ಜಾಗ ವ್ಯವಸ್ಥೆ ಇದೆ. ಏನು ಉಳ್ಕಣಕ್ಕೆ 3 ಟೈಮ್ ಊಟ ಕೊಡ್ತಾರೆ. ವಿದ್ಯಾವಂತರಿದ್ರೆ ಒಂದು ಎಜುಕೇಶನ್ ಆಗಿ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಬೋದಿಲ್ಲ ಬಂದು ಕೂತ್ಕೊಂಡು. ಹಾಗೆ ಇವ್ರಿಗೆ ಏನ್ ನಾವು ಸಪೋರ್ಟ್ ಮಾಡ್ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಆದ್ರೂ ಎಲ್ಲಿ ಯಾವುದೇ ಜಾಗದಲ್ಲಿ ನಮ್ಮ ಅಂತವ್ರು ಇದ್ರು ಲಿಂಗತ್ವ ಸಂಗತಿ ಇರ್ತಾರೆ, ಅವ್ರಿಗೆ ನಾವು ತಲುಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ. ನಮ್ಮ ಸಪೋರ್ಟ್ ಸದಾ ಇದ್ದೇ ಇರುತ್ತೆ. ನನ್ನ ಹೆಸರು ವಸಂತ್ ಅಂತ. ಸಮರ ಸೊಸೈಟಿ ವೈಸ್ ಪ್ರೆಸಿಡೆಂಟ್ ಕೆಲಸ ಮಾಡ್ತಾ ಇದ್ದೀನಿ. ನೀವು ಈ ಪ್ರಾಜೆಕ್ಟ್ ಮಾಡಿರೋದು ತುಂಬಾ ಅನುಕೂಲ ಆಗುತ್ತೆ ನಮ್ಮವ್ರಿಗೆ.
ಯಾಕೆಂತಂದ್ರೆ ನಮ್ಮ ಸಮುದಾಯಕ್ಕೆ ಇದಕ್ಕಿಂತ ಮೊದಲೇ ಬರ್ಬೇಕಿತ್ತು, ಒಂದು 5 ವರ್ಷ 10 ವರ್ಷ ಮುಂಚೆ ಬಂದಿದ್ರೆ ಇನ್ನೂ ತುಂಬಾ ಅನುಕೂಲ ಆಗ್ತದೆ. ಅದೇ ಮಾತಾಡಿದ್ರೆ ನಾವು ಮಾರ್ಕೆಟ್ ಅಲ್ಲಿ ಇರ್ಬೋದು, ನಾವು ಕಲಾಸಪಳ್ಳದಲ್ಲಿ, ಮೆಜೆಸ್ಟಿಕ್ ಅಲ್ಲಿ ನಮ್ಮವ್ರು ತುಂಬಾ ಮನೆ ಇರ್ತಿರ್ತಿಲ್ಲ. ನೀವ್ ಹೇಳ್ದಂಗೆ ನಮ್ಮವ್ರು ಹೊಡೆದಾಡ್ತಾರೆ ಅನ್ನೋದಲ್ಲ, ಎಲ್ಲ ಸಮುದಾಯ ಹೊಡೆದಾಡ್ತಾರೆ. ಆದ್ರೆ ಮನೆ ಬಿಟ್ಟು ಬಂದಿರ್ತಾರೆ, ಮೈಂಡ್ ಇದಾಗಿರ್ತಾರೆ. ಅದರಿಂದ ಅವಾಗ ಅನುಕೂಲ ಐತಿ. ಇವಾಗ ತುಂಬಾ ಅನುಕೂಲ ಆಗ್ತೈತೆ ನೀವು ಮಾಡ್ತಾ ಇರೋದು. ಈ ತರ ಪ್ರಾಜೆಕ್ಟ್ ಇನ್ನು ಮುಂದೆ ನಡ್ಕೊಂಡು ಹೋಗ್ಲಿ ಅಂತ ತುಂಬ ಕೇಳ್ಬರ್ತದೆ. ಥ್ಯಾಂಕ್ ಯು.